ಸ್ನೇಹಮಯಿ ಕೃಷ್ಣ ನಮ್ಮ ಹುಡುಗನೇ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಜಕಾರಣಿಗಳು, ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ. ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾಯಿದ್ದಾನೆ. ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನ್ನ ಮಗಳು ಅನ್ನಪೂರ್ಣ, ಅಳಿಯ ವಿಶ್ವೇಶ್ವರಯ್ಯ ಅವ್ರ ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ತೋರಿಸಿದ್ರು ನನಗೆ, ನಾನು ನೋಡಿರಲಿಲ್ಲ. ಅವರು ಯಾರು 50-50ಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ, ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ, ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ. ನಿಮ್ಮದರಲ್ಲಿ ಲೋಕಾಯುಕ್ತ ಕೊಟ್ಟಿದ್ರೆ ಸಂತೋಷ. ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಯಾವ ಪ್ರಭಾವ, ಯಾವ ಕಿಕ್ ಬ್ಯಾಕು ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತಲ್ವ. ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ, ಎಲ್ಲ ರೈತರಿಗೂ ಇದೆ. ಆ ರೈತರು 50-50 ತಗೊಂಡಂಥ ಸೈಟ್ಸನ್ನು ಅವ್ರು ಇಟ್ಟು 6 ಎಕರೆಗಳಲ್ಲಿ 10 ಎಕರೆ ಇದ್ದರೆ ಜಾಸ್ತಿ ತಗೊಳ್ಳಿ, 10 ಸೈಟ್ ಬರಲಿ, 15 ಸೈಟ್ ಬರಲಿ, 20 ಸೈಟ್ ಬರಲಿ. ಕೆಲವರು ಇಟ್ಕೊಂಡಿರ್ತಾರೆ, ರೇಟ್ ಬರುತ್ತೆ ಅಂತ ಕೆಲವರು ಮಾರಾಟ ಮಾಡ್ಕೊಳ್ತಾರೆ. ಅದು ಯಾರೂ ತಡೆಯೋಕ್ಕಾಗಲ್ಲ. ಆ ಕಿಕ್ ಬ್ಯಾಕು ಅಂಥದ್ದೇನೋ ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ. ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬೆಳಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಪ್ರಭಾವ ಏನಿಲ್ವಾ ಸರ್? ಯಾರು? ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಜನಪ್ರತಿನಿಧಿಗಳಿಗೆ, ಶಾಸಕರುಗಳಾಗಿರೋರು, ಮಂತ್ರಿಗಳಾಗಿರ್ತಕ್ಕಂಥವ್ರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರೂ ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ, ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು. ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಗೆಲ್ಸ್ ಕಳಿಸಿ ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರೂ ಕೂಡ. ಯಾರು ಅನಾಮಧೇಯ ಪತ್ರ ಬರೆದಿದ್ದರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು. ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು, ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು. ನಾನು ಅದನ್ನೇ ಹೇಳ್ತಾ ಇರೋದು, ಜನಸಾಮಾನ್ಯರಿಗೆ ಇರಲಿ, ಜನಪ್ರತಿನಿಧಿಗಳಿಗೆ ಇರಲಿ, ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಸ್ನೇಹಮಯಿ ಕೃಷ್ಣ ನಮ್ಮ ಹುಡುಗನೇ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಜಕಾರಣಿಗಳು, ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ. ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ
ಕೆಲಸ ಮಾಡ್ತಾಯಿದ್ದಾನೆ. ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನ್ನ ಮಗಳು ಅನ್ನಪೂರ್ಣ, ಅಳಿಯ ವಿಶ್ವೇಶ್ವರಯ್ಯ ಅವ್ರು ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ್ರೆ ಈಗ ತೋರಿಸಿದ್ರು ನನಗೆ, ನಾನು ನೋಡಿರಲಿಲ್ಲ. ಅವರು ಯಾರು 50-50ಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ, ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ, ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ. ನಿಮ್ಮದರಲ್ಲಿ ಲೋಕಾಯುಕ್ತ ಕೊಟ್ಟಿದ್ರೆ ಸಂತೋಷ. ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಅಲ್ಲ, ನೀವು ಇದು ತಪ್ಪಿಸಕ್ಕೆ ಏನಂದ್ರೆ ಚೌಡಯ್ಯನವರಿಗೆ ನೀವು ಪರಿಹಾರ ಕೊಡ್ತಿರೋದ್ರಲ್ಲಿ ತಮ್ಮ ಪ್ರಭಾವ ಇದೆ, ಪ್ರಭಾವಕ್ಕೆ ಕಿಕ್ಬ್ಯಾಕ್ ಪಡ್ಕೊಂಡಿದ್ದೀರಿ ಅನ್ನೋದು ಅವ್ರ ಅಲಿಗೇಷನ್. ಯಾವ ಪ್ರಭಾವ, ಯಾವ ಕಿಕ್ ಬ್ಯಾಕು, ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತಲ್ವ. ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ, ಎಲ್ಲ ರೈತರಿಗೂ ಇದೆ. ಆ ರೈತರು 50-50 ತಗೊಂಡಂಥ ಸೈಟ್ಸನ್ನು ಅವರಿಟ್ಟು 6 ಇತ್ಕೊಳ್ಳಿ, 10 ಎಕರೆ ಇದ್ದರೆ ಜಾಸ್ತಿ ತಗೊಳ್ಳಿ, 10 ಸೈಟ್ ಬರಲಿ, 15 ಸೈಟ್ ಬರಲಿ, 20 ಸೈಟ್ ಬರಲಿ. ಕೆಲವರು ಇಟ್ಕೊಂಡಿರ್ತಾರೆ, ರೇಟ್ ಬರುತ್ತೆ ಅಂತ ಕೆಲವರು ಮಾರಾಟ ಮಾಡ್ಕೊಳ್ತಾರೆ. ಅದು ಯಾರೂ ತಡೆಯೋಕ್ಕಾಗಲ್ಲ. ಆ ಕಿಕ್ ಬ್ಯಾಕು ಅಂಥದ್ದೇನೋ ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ. ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸರ್, ಈ ಪ್ರಕರಣದಲ್ಲಿ ನಿಮ್ಮ ಪ್ರಭಾವ ಏನಿಲ್ವಾ ಸರ್? ಬೆದರಿಕೆ ಪತ್ರ ಬಂದಿದೆ. ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ 1 ವಾರದಲ್ಲಿ ನೀವು ಕ್ಷಮೆ ಕೇಳಿದಾಗ ನೀವು ಹತ್ಯೆ ಮಾಡ್ತೀವಿ ಅಂತ ಒಂದು ಬೆದರಿಕೆ ಪತ್ರ ಬರ್ತಿದ್ದಾರೆ. ಯಾರು ಅನಾಮಧೇಯ ಬರ್ತಿದ್ದಾರೆ ಪತ್ರನ. ಈ ಜನಪ್ರತಿನಿಧಿಗಳಿಗೆ ಈ ತರ ಆದ್ರೆ ಹೆಂಗೆ ಅಂತ ಪರಿಸ್ಥಿತಿ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಜನಪ್ರತಿನಿಧಿಗಳಿಗೆ ಶಾಸಕರುಗಳಾಗಿರೋರು, ಮಂತ್ರಿಗಳಾಗಿರ್ತಕ್ಕಂಥವ್ರು ನಾವು ಸ್ವಲ್ಪ ಮಾತಾಡುವಾಗ ಯಾರೇ ನಮ್ಮ ಬಗ್ಗೆ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಹನೆ, ಶಾಂತಿ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಇರಬೇಕು. ದೇವರು ನಮಗೆ ಯಾರೋ ಬೇರೆ ಲಕ್ಷಾಂತರ ಮತ ಪಡೆದು ಕಳಿಸಿ ನಮ್ಮಿಂದ ಇಂಥ ಭಾಷೆಗಳೆಲ್ಲನೂ ಬಳಸ್ತಾರೆ ಅಂತೇಳಿ ಅವ್ರು ನಿರೀಕ್ಷೆ ಮಾಡಿರಲ್ಲ ಯಾರೂ ಕೂಡ. ಯಾರು ಅನಾಮಧೇಯ ಪತ್ರ ಬರೆದಿದ್ದರೆ ಅಂಥವನ್ನೆಲ್ಲ ಮಾಡಿ ಸಮಾಜವನ್ನು ಹಾಳು ಮಾಡ್ತಿರ್ತಕ್ಕಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು. ಪತ್ತೆ ಮಾಡಿ ಕೂಡಲೇ ತನಿಖೆ ಮಾಡಬೇಕು, ಅಂಥವ್ರನ್ನ ಜೈಲಿಗೆ ಹಾಕ್ಸ್ಬೇಕು. ನಾನು ಅದನ್ನೇ ಹೇಳ್ತಾ ಇರೋದು, ಜನಸಾಮಾನ್ಯರಿಗೆ ಇರಲಿ, ಜನಪ್ರತಿನಿಧಿಗಳಿಗೆ ಇರಲಿ, ಈ ರೀತಿ ಮಾಡ್ತಕ್ಕಂಥವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅಂಥವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಾದರೆ ಮುಂದೆ ತಡಿತಕ್ಕಂಥದ್ದು ಕೂಡ ಆಗ್ತದೆ. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.